400 ವರ್ಷಗಳ ಇತಿಹಾಸ ಪ್ರಸಿದ್ಧ ಮುಲ್ಕಿ ಸೀಮೆಯ ಅರಸು ಕಂಬಳಕ್ಕೆ ಭರದ ಸಿದ್ಧತೆ ನಡೆಯುತ್ತಿದೆ. ಕಂಬಳ ನಾಳೆ ಅಂದರೆ ಡಿಸೆಂಬರ್ 22ರಂದು ನಡೆಯಲಿದ್ದು, ಯಾವ ರೀತಿಯಾಗಿ ಕಂಬಳಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ ಎಂಬುದರ ಬಗ್ಗೆ ಮುಲ್ಕಿ ಸೀಮೆಯ ಅರಸರಾದ ದುಗ್ಗಣ್ಣ ಸಾವಂತರು, ಕಂಬಳ ಸಮಿತಿಯ ಅಧ್ಯಕ್ಷ ಕಿರಣ್ ಶೆಟ್ಟಿ ಕೊಲ್ನಾಡುಗುತ್ತು, ಮುಲ್ಕಿ ಅರಮನೆಯ ಗೌತಮ್ ಜೈನ್ ಹಾಗೂ ಮೋಹನ್ ಕೋಟ್ಯಾನ್ ಮಾತನಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ಯಾಮ್ ಪ್ರಸಾದ್ ಪಡುಪಣಂಬೂರು, ಉಪಾಧ್ಯಕ್ಷರಾದ ಕಿಶೋರ್ ಶೆಟ್ಟಿ ದೆಪ್ಪುಣೆ ಗುತ್ತು, ದಿನೇಶ್ ಸುವರ್ಣ ಬೆಳ್ಳಾಯೂರು ಉಪಸ್ಥಿತರಿದ್ದರು. ಮುಲ್ಕಿ ಸೀಮೆದ ಅರಸು ಕಂಬಳ ಬಾರಿ ಪುರಾತನವಾದ ಕಂಬಳ, ನಮ್ಮ ಇತಿಹಾಸ ಪ್ರಸಿದ್ಧ ಕಂಬಳ. ಮೂಲು ಒಂಜಿ ಕಂಬಳ ಆಪಿನ ಬಣ್ಣಂಡ ನಮ್ಮ ಇಡೀ ಊರಿಗೆ ಒಂಜಿ ಬಾರಿ ಒಂಜಿ ಗೌಜಿದ ವಿಷಯ. ಅಂಚೆ ಒಂದೊಂದು ಮಾಗನದ ಕಂಬಳ ಅರಸುಲ್ಲ ನೇತೃತ್ವಡು ಒಂದು ಅಂಚೆನೆ ಎಂಕಲ ಸಮಿತಿದ ಮುಖಾಂತರ ಬಾರಿ ಪುರ್ಲುಡು ಸುಮಾರು ವರ್ಷ ಕಾಲಾಡ್ದಿಂಚಿ ನಡ್ತೊಂದು ಬರ್ತಿದ್ದ ಕಂಬಳ. ನೆಕ್ ಮಸ್ತ್ ಗುತ್ತುಲು ಬಾವಲು ನೆಕ್ ಸಂಬಂಧಪಟ್ಟಿನಂಚಿನ ಗುತ್ತುಲು ಬಾವಲು ಮಾತ ಒಟ್ಟಿಗೆ ಸೇರ್ದು ಗುತ್ತುದಾಕುಲು ಮಾತ ಬಾವದಾಕುಲು ಸೇರ್ದು ಅರಸಲ್ನ ಒಟ್ಟಿಗೆ ಯಾರನ್ನ ಮುಂದಾಲತ್ತೋಡು ಈ ಕಂಬಲವನ್ನು ಮಲ್ಪ ಹೊಂದಿಲ್ಲ. ಬಪ್ಪನಾಡ್ದ ಜಾತ್ರೆ ಹಿಡ್ದು ಬಕ್ಕ ಒಂಜಿ ಗೌಜಿದ ಒಂಜಿ ವಿಷಯ ಬಣ್ಣ ನಮ್ಮ ಮುಲ್ಕಿದ ಕಂಬಳ. ನೆಕ್ ಮಸ್ತ್ ಜನ ಬಿನ್ನೇರ್ನಾಕುಲು ಮಾತ ಇಲ್ಲಾಡು ಸುತ್ತಮುತ್ತ ಮಾತೆರ್ನ ಇಲ್ಲಾಡು ಒಂಜಿ ಬಿನ್ನೇರ್ನಾಕುಲು ಬತ್ತದ್ದು ಇನ್ನೊಂಜಿ ನಮ್ಮ ಜಾತ್ರೆದಲ್ಲಕ ನೆಟೆ ಮಾತೆರ್ಲ ಬರ್ಪೇರು. ಅಂಚೆನೆ ನಮ್ಮ ಕೃಷಿಗೆ ಸಂಬಂಧಪಟ್ಟಿನ ಪರಿಕರಲು ಮಾತ ನೆಟೆ ಮಸ್ತ್ ನೆಟ್ಟೆ ಸಂತೆಲು ಮಾತ ಬರ್ಪುಂಡು. ಅವು ಬಾರಿ ಒಂಜಿ ಪುರಾತನ ನೆಡ್ದು ಇತಿಹಾಸ ಇತ್ತಿನ ಅಂಚಿನ ಅಂಚ ಓಲು ತಿಕ್ಕಂದಿನಲ್ಲ ಒಂಜಿ ಕೃಷಿಗೆ ಸಂಬಂಧಪಟ್ಟಿನ ವಿಷಯಲು ಒಂಜಿ ಕತ್ತಿಯಾಡು ನುಗ್ಗಾಡು ನಾಯರಾಡು ಮೂಲು ಬರ್ಪುಂಡು. ದುಂಬದ ಕಾಲಾಡು ಮಸ್ತ್ ನೆಟೆ ಸಂತೆಲು ತಿಂಗಳು ಕಟ್ಲೆ ಸಂಕೃತ ಒಂದಿತ್ತಿನ ಅಂಚಿನ ಜಾಗ. ಅಂಚೆನೆ ಈ ದುಂಬೊಂದು ಬಾರಿ ಧಾರ್ಮಿಕ ನೆಟ ಒಂದಿತ್ತಿನ ಅವೇ ನೆಟ್ಟು ಇನ್ನಿನ ಆಧುನಿಕ ಇನ್ನು ಟಚ್ಚಿನ ಕೊರ್ದು ಐನು ಪೊರ್ಲುಡು ಧಾರ್ಮಿಕ ಅಲ್ಲ. ಅಂಚೆನೆ ಇದು ಆಧುನಿಕ ಸ್ಟೈಲ್ ಐನು ಮಲ್ತೊಂದುಲ್ಲ. ಅಂಚೆನೆ ಅರಸುಲ ನೇತೃತ್ವಡು ನೇನು ಪೊರ್ಲುಡು ನಡಪ ಒಂದು ಅಂಚೆನೆ ಎಂಕಲ ಊರ್ದಾಕುಲು ಮಾತೆರ್ಲ ಒಟ್ಟಿಗೆ ಸೇರ್ದು ಮಾತೆರ್ನ ಲೈಕ್ ಹೊಂದಾಣಿಕೆಡು ಅಂಚೆನೆ ನೆಕ್ ಸಂಬಂಧಪಟ್ಟಿನ ಮಸ್ತ್ ಗುತ್ತುಲುಂಡು. ಐಕಾಯಿನ ಒಂಜಿ ಮೂಲು ಬತ್ತದ ಕಂಬಳದಾನಿ ಬತ್ತದು ಕಾಂಡೆ ಐತ ಒಂಜಿ ಮಲ್ಪಿನ ಕ್ರಮಲ್ ಒಂಜಿ ಮಸ್ತ್ ಉಂದುಂಡು. ಕಾಂಡೆ ಪೋದು ಬಪ್ಪನಾಡಿಗೆ ದೇವರಿಗೆ ಕೈ ಮುಗಿದಾರನ ಪ್ರಸಾದ ದೆತ್ತೊಂದು ಅಂಚೆನೆ ಸಿಮಂತೂರು ದೇವಸ್ಥಾನಕ್ಕೆ ಬೋದು ಅವಳು ಅಲ್ತ ಪ್ರಸಾದ ಅದು ಮೂಲು ಬತ್ತದ ಕಂಬಳದಡೆ ಬತ್ತದ ನಾಗಗೆ ಅರಸಲನೊಟ್ಟಿಗೆ ಪೂರ ಪೋದು ನಾಗದೇವರಿಗೆ ಪೂಜೆ ಅದು ಅಂಚೆನೆ ಐಡ್ದು ಬಕ್ಕ ಬಸದಿಡು ಬೋದು ಅರಸಲ್ಲ ಪೂರ ನಮ್ಮನ ಊರ್ದಾಕುಲು ಗುತ್ತದಾಕುಲು ಬರ್ಕೆದಾಕುಲು ಮಾತ ಅಂಚೆನೆ ಗ್ರಾಮದಾಕುಲು ಮಾತೆರ್ಲ ಸೇರ್ದು ಚಂದ್ರನಾಥ ಸ್ವಾಮಿಗಳ ಅಂಚೆನೆ ಪದ್ಮಾವತಿ ಅಮ್ಮಗಳ ಪ್ರಾರ್ಥನೆ ಅದು ಐತ ಪ್ರಸಾದನ್ನು ಬತ್ತೊಂದು ಚಾವಡಿ ಧರ್ಮ ಚಾವಡಿಗೆ ಬರ್ತದೆ. ಧರ್ಮ ಚಾವಡಿ ಅರಸಲು ಪೀಠಡ್ ಕುಲ್ಲುದು ಐಡ್ದು ಬಕ್ಕ ಗುತ್ತುದಾಕುಲು ಬಕ್ಕ ಗ್ರಾಮದಾಕುಲು ಅರಸಲ್ಡು ಅಪ್ಪನೆಂದೆ ತಂದು ಕಂಬಳ ಮಲ್ಪಿನಂಚಿನ ಕ್ರಮ. ಕಂಬಳ ನೆಟ್ಟು ಅರಸಲು ವಿಶೇಷವಾದ ನೆಕ್ ಆರು ಕಂಡೋಗು ಜಪ್ಪುನಂಚಿನ ಕ್ರಮ ಇಜ್ಜಿ ಇನ್ನೇನು ಊರ್ದಾಕುಲೆ ಮಲ್ತದ್ದು ಬತ್ತದ್ದು ಕಂಡೋಗು ಬತ್ತದ್ದು ಐನು ಕಂಬಳವನ್ನು ಮಲ್ತದ್ದು ಐನು ಪೊರ್ಲುಡು ಮಲ್ತದ್ದು ಅಂಚನೆ ಐತೊಟ್ಟಿಗೆ ನಮ್ಮ ದೈವಲ್ಲ ಒಂದು ಎರುಬಂಟೆ ಐತೊಟ್ಟಿಗೆ ಬತ್ತದ್ದು ಮಾತ ದೋಲು ಮಾತ ಒಟ್ಟಿಗೆ ಬತ್ತದ್ದು ಐತೊಟ್ಟಿಗೆ ಒಂದು ನಮ್ಮ ಗೆಸ್ಟ್ನಾಕುಲ್ಲ ಪೂರ ಒಟ್ಟಿಗೆ ಊರ್ದಾಕುಲನೊಟ್ಟಿಗೆ ಬತ್ತದ್ದು ಕಂಬಳವನ್ನು ಸ್ಟಾರ್ಟ್ ಮಾಡ್ಬೋದು. ಅಂಚನೆ ಮರದಾನಿ ಕಂಬಳ ಮುಗಿನಾಗ ಅಂಚನೆ ಮಾತ್ರ ಕಂಬಳ ಮುಗಿನಿಂದ ಬೋದು ಅರಸುಲ್ಡ ಪಂಡದು ಐಡ್ದು ಬಕ್ಕ ಅರಸುಲ್ನ ಮರ್ಯಾದೆ ಆ ಲಿಂಬೆಪೊಲಿ ಜೋಡು ಲಿಂಬೆಪೊಲಿ ಕೊರಪಿನ ಅಂಚಿನ ಕ್ರಮ. ಅಂಚನೆ ಇತ್ತ ಆಧುನಿಕವಾದ ಇತ್ತ ಎಂಗುಲು ಬಂಗಾರದ ಪವನ್ನು ಕೊರೊಂದುಲ್ಲ. ಇತಿಹಾಸ ಪ್ರಸಿದ್ಧ ಮುಲ್ಕಿ ಸೀಮೆ ಅರಸು ಕಂಬಳ ಇದೇ ಬರುವ 22 ಅಂದರೆ ನಾಳೆ ನಡೀಲಿಕ್ಕಿದೆ. ಅದರ ಪೂರ್ವ ತಯಾರಿಯಾಗಿ ಬಹಳ ಭರದಿಂದ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ನಮ್ಮ ಮುಲ್ಕಿ ಸೀಮೆ ಅರಸು ಕಂಬಳಕ್ಕೆ ಜಾತ್ರಾ ಮೆರುಗನ್ನು ನಮ್ಮ ಎಲ್ಲ ಸ್ಟಾಲ್ಗಳು ಕೊಡ್ತಾ ಇದೆ. ಈಗಾಗಲೇ ತುಂಬ ಸ್ಟಾಲ್ಗಳು ಆಲ್ರೆಡಿ ಬಂದಾಗಿದೆ. ನಮ್ಮ ಧಾರ್ಮಿಕ ವಿಧಿವಿಧಾನಗಳು ಕೂಡ ಈಗಾಗಲೇ ಪ್ರಾರಂಭಗೊಂಡಿದೆ. ಈಗಾಗಲೇ ಒಂದು ಸಮುದಾಯದಿಂದ ಡೋಲಿನ ಸೇವೆ ಈಗಾಗಲೇ ನಡೀತಾ ಇದೆ. ಅತ್ಯಂತ ಭರದಿಂದ ನಮ್ಮ ಮುಲ್ಕಿ ಸೀಮೆ ಅರಸು ಕಂಬಳ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನೆಲ್ಲರೂ ನಮ್ಮೆಲ್ಲ ಕಂಬಳ ಅಭಿಮಾನಿಗಳು, ನಮ್ಮ ಎಲ್ಲ ಅರಮನೆ ಅಭಿಮಾನಿಗಳು ಈ ಮೂಲಕ ನಮ್ಮ ಅರಸು ಕಂಬಳಕ್ಕೆ ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ನಾಳೆ ಬರುವಂಥ ಮುಲ್ಕಿ ಸೀಮೆ ಅರಸು ಕಂಬಳಕ್ಕೆ ಎಲ್ಲರೂ ಕೂಡ ಬರಬೇಕು, ನಮ್ಮ ಕಂಬಳವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮುಲ್ಕಿ ಸೀಮೆಯ ಅರಸು ಕಂಬಳ ನಾಳೆಯ ದಿನ ಅಂದರೆ ಡಿಸೆಂಬರ್ 22ನೇ ತಾರೀಕಿನಂದು ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಇದರ ಪ್ರಕ್ರಿಯೆ ಸುಮಾರು 3 ತಿಂಗಳ ಹಿಂದೆಯೇ ಪ್ರಾರಂಭವಾಗ್ತದೆ. ಸುಮಾರು ಈ ವರ್ಷ ಆಗಸ್ಟ್ ತಿಂಗಳ 16ರಂದು ನಮ್ಮ ರಾಜಪುರೋಹಿತರು ಪರವಾಗಿ ಗೌರಿ ದೇವಸ್ಥಾನದ
ಪುರೋಹಿತರು ಅರಸರ ತಾಲಾಬರಕ್ಕೆ ಅನುಗುಣವಾಗಿ ದಿನವನ್ನು ನಿಗದಿ ಮಾಡ್ತಾರೆ. ಅಂದಿನಿಂದ ಪ್ರಾರಂಭವಾಗಿರತಕ್ಕಂತಹ ಪ್ರಕ್ರಿಯೆಗಳು ನಾಳೆ ಕಂಬಳದ ತನಕ ಮುಂದುವರಿತಾ ಇರ್ತದೆ. ಸುಮಾರು ಕಂಬಳಕ್ಕಿಂತ ಮೊದಲು ಸುಮಾರು 3 ಕಂಬಳದ ಓಟಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸುಮಾರು ನವೆಂಬರ್ 10ನೇ ತಾರೀಕಿಗೆ ಪ್ರಪ್ರಥಮವಾಗಿ ಅರಮನೆಯ ಕೋಣಗಳನ್ನು ಗದ್ದೆಗೆ ಇಳಿಸುವುದರ ಮುಖಾಂತರ ಕಂಬಳದ ಪ್ರಕ್ರಿಯೆ ಮತ್ತೊಂದು ಭಾಗ ಪ್ರಾರಂಭವಾಗ್ತದೆ. ಅಂದಿನಿಂದ ಇಂದಿನ ತನಕ ಇವತ್ತು ಅವ್ಯಾಹತವಾಗಿ ಪರ ಊರ ಕೋಣಗಳು ಬಂದು ನಮ್ಮ ಗದ್ದೆಯಲ್ಲಿ, ಕಂಬಳದ ಗದ್ದೆಯಲ್ಲಿ ಓಟಗಳನ್ನು ಪ್ರಾಕ್ಟೀಸ್ ಅಂತ ಮಾಡ್ತಾ ಇರ್ತಾರೆ. ಇವತ್ತು ನಾಳೆಯ ಪೂರ್ವ ತಯಾರಿ ಭರದಿಂದ ಸಾಗ್ತಾ ಇದೆ. ಪರ ಊರಿನ ಎಲ್ಲ ಮನೆಗಳಲ್ಲೂ ಕೂಡ ನೆಂಟರಿಷ್ಟರು ಬರ್ತಾ ಇದ್ದಾರೆ. ನಮ್ಮ ಬಾಕಿಮಾರು ಗದ್ದೆಯಲ್ಲಿ ಸಂತೆಗಳು ಈಗಾಗಲೇ ಸಾಕಷ್ಟು ಬಂದಿದೆ. ನಾಳೆಯ ದಿವಸ ಸುಮಾರು 10 ಗಂಟೆಗೆ ಪ್ರಾರಂಭವಾಗುವಂತಹ ಅರಸರ ಪೀಠಾರೋಹಣದ ನಂತರ ಪ್ರಾರಂಭವಾಗುವಂತಹ ಈ ಕಂಬಳ ಮರು ದಿವಸ ಮುಕ್ತಾಯದ ತನಕ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೀತಿದೆ. ಊರಿನ ಜನರ ಸಹಕಾರ, ಕಂಬಳ ಸಮಿತಿಯ ಸಹಕಾರ ಎಲ್ಲದರ ಜೊತೆಗೆ ಒಳ್ಳೆಯ ರೀತಿಯ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮೆಲ್ಲರ ಜನರ ಸಹಕಾರ ನಮಗಿದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.